ಎಸ್ ಸದ್ಯಕ್ಕೆ ಅಂದರೆ ಕರ್ನಾಟಕದಲ್ಲಿ ಅಂದರೆ ಕನ್ನಡದ ಸಿನಿಮಾಗಳಲ್ಲಿ ಮಾತ್ರ ಅಲ್ಲ, ಪರಭಾಷೆ ಸಿನಿಮಾಗಳಲ್ಲೂ ಕೂಡ ನೀವು ಬ್ಯುಸಿ ಆಗ್ತಾಯಿದ್ದೀರಿ. ಪರಭಾಷೆ ಸಿನಿಮಾಗಳ ಒಂದು ಶೈಲಿ ಆಗಿರ್ಬೋದು ಮತ್ತು ಅಲ್ಲಿನ ಒಂದು ನೇಟಿವಿಟಿಗೆ ಒಗ್ಗುವಂಥ ರೀತಿ ಆಗಿರ್ಬೋದು, ನೀವು ಅಲ್ಲಿಗೆ ಹೋದ ನಂತರ ಹೇಗೆ ಚೇಂಜ್ ಆಗ್ತಾಯಿದೆ ಅಂತ? ಎಲ್ಲನೂ ಸಿಮಿಲರ್ ಇದೆ ಸರ್. ಅಂದರೆ ಕ್ರಿಯೇಟಿವಿಟಿ ಅಂತ ಬಂದಾಗ ಎಲ್ಲನೂ ಸೇಮ್ ಇರುತ್ತೆ. ಎಲ್ಲರೂ ಅಷ್ಟೇ ಪ್ಯಾಷನೇಟ್ ಆಗಿ ಎಲ್ಲರೂ ಒಳ್ಳೆ ಕಥೆಗಳನ್ನ ಹೊರಗೆ ತೆಗಿಬೇಕು, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಇರುವಂಥ ತಂಡಗಳು. ಎಲ್ಲರೂ ಯಂಗ್ಸ್ಟರ್ಸು ಇದ್ದಾರೆ, ಎಲ್ಲ ಥರದ ಎಲ್ಲ ಏಜ್ ಕ್ಯಾಟಗರಿ ಪೀಪಲು ಇರ್ತಾರೆ ಆ್ಯಂಡ್ ಎಲ್ಲರೂ ವೆರಿ ಕ್ರಿಯೇಟಿವ್. ಒಂದೇ ವ್ಯತ್ಯಾಸ ಏನು ನೋಡ್ತೀನಿ ನಾನು ಅಂದರೆ ಭಾಷೆ. ನಮ್ಮ ಮಾತೃಭಾಷೆ ಈಸಿ, ಅಂದರೆ ನಾವು ಯೋಚನೆ ಮಾಡುವಂಗಿಲ್ಲ. ಏನೋ ಒಂದು ಪದ ಒಂದು ಮಿಸ್ ಆದ್ರೂ ಇನ್ನೊಂದು ಪದ ನಾವೇ ಬಳಸಿ ಮಾತಾಡ್ಬಿಡ್ಬೋದು. ಅಲ್ಲಿ ಅದು ಮಾಡೋದಕ್ಕಾಗಲ್ಲ, ಬಿಕಾಸ್ ಅದು ನಮ್ಮ ಮದರ್ ಟಂಗ್ ಅಲ್ಲದೆ ಇರೋ ಕಾರಣ, ನಮ್ಗೆ ವೊಕ್ಯಾಬುಲರಿ ಅಷ್ಟೊಂದು ಗೊತ್ತಿಲ್ಲದಿರೋ ಕಾರಣ ಅಲ್ಲಿ ಡೈಲಾಗಿಗೆ ಸ್ಟಿಕ್ ಆಗಬೇಕು. ಆ್ಯಂಡ್ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ಇನ್ನೊಂದು ಆ್ಯಡೆಡ್ ಪ್ರೆಷರ್ ಏನು ಅಂದರೆ ಡೈಲಾಗ್ನ ನೆನ್ಪಿಟ್ಕೊಂಡಿರೋದು. ಎಲ್ಲೂ ಡೈಲಾಗ್ನ ಮರಿದೆ, ಭಾಷೆನ ಬೇರೆ ಥರ ಏನೋ ಹೇಳಿದೆ, ಅದು ಡೈಲಾಗ್ ಕೂಡ ಜೊತೆಗೆ ಆ್ಯಕ್ಟ್ ಮಾಡೋದ್ರ ಜೊತೆಗೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಒಂದು ಎಕ್ಸ್ಟ್ರಾ ಟಾಸ್ಕ್ ಆಗುತ್ತೆ. ಬಟ್ ಓಕೆ, ಅದೇ ಮಜಾ, ಅದೇ ಒಂದು ಚಾಲೆಂಜು. ಸೊ ಅದನ್ನು ಮಾಡೋದ್ರಲ್ಲೂ ಮಜಾ ಇದೆ. ಸೊ ಅದೊಂದು ಬಿಟ್ಟರೆ ಇನ್ನೇನು ಅಷ್ಟು ಹೆಚ್ಚಿನ ಡಿಫ್ರೆನ್ಸಸ್ ನನಗೆ ಕಾಣಿಸಲ್ಲ. ಈಗ ಸಾಕಷ್ಟು ನಟಿಯರು ಇಲ್ಲಿಂದ ಹೋಗುವಂಥದ್ದು ಪರಭಾಷೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡುವಂಥದ್ದಿದೆ. ಸೊ ಇಲ್ಲಿ ನೀವು ಅಂದ್ಕೊಂಡಂಥ ಪಾತ್ರಗಳು ಸಿಗಲಿಲ್ಲ ಅನ್ನೋದು ಕಾರಣಕ್ಕೆ ಹೋಗ್ತಾ ಇರೋವಂಥದ್ದು, ಅಥವಾ ಆ ಪಾತ್ರಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರೋವಂಥದ್ದು ಹೇಗೆ ಅಂತ? ಅಂದರೆ ಯಾರು ಯಾವ ಕತೆ ಇಟ್ಕೊಂಡು ಬರ್ತಾರೆ ಅನ್ನೋದೇ ಮುಖ್ಯ. ಅಂದರೆ ಇವಾಗ ಈ ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸಲ್ಲಿ ಈ ಥರದ ಕತೆಗಳು ಬರ್ತಾಯಿದೆ, ಇಲ್ಲ ಈ ಥರದ ಪಾತ್ರ ಬಂದಿದೆ ಅಂತ ಅವ್ರು ಎಷ್ಟೊಂದು ಕತೆಗಳು ಬರ್ತಾನೆ ಇರುತ್ತೆ. ಸೊ ಅದರಲ್ಲಿ ನನಗೆ ಇಷ್ಟ ಆಗುವಂಥ ಕತೆಗಳನ್ನ ಇವಾಗ ಕನ್ನಡದಾಗಿರಲಿ ಬೇರೆ ಭಾಷೆದಾಗಿರಲಿ ತೊಗೊಂಡು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಯಾರೋ ಜಾಪನೀಸಲ್ಲಿ ತೊಗೊಂಬಂದು ಇದು ಕತೆಯಲ್ಲಿ ಚೆನ್ನಾಗಿದೆ ನೀವು ಮಾಡ್ತೀರಾ ಅಂದರೆ ಅದಿಷ್ಟ ಆದರೆ ಮೋಸ್ಟ್ಲಿ ಒಂದಿನ ಜಾಪನೀಸ್ ಕಲ್ತ್ಕೊಂಡು ಒಂದು ಸಿನಿಮಾ ಮಾಡೋದು ಅಷ್ಟೇ. ಭಾಷೆ ಅದು ಹಿಂಡ್ರೆನ್ಸ್ ಅಲ್ವೇ ಅಲ್ಲ. ಕಲ್ತು ಮಾಡಬೇಕು ಅನ್ನೋದು ಒಂದು ಎಕ್ಸ್ಟ್ರಾ ಎಫರ್ಟ್ ಅನ್ನೋದು ಬಿಟ್ಟರೆ, ನಾನು ನೋಡ್ತಾ ಇರೋದು, ನಾನು ಹುಡ್ಕೊಳ್ತಾ ಹೋಗ್ತಾ ಇರೋದು ಪ್ರತಿ ಸರ್ತಿ ಒಳ್ಳೆ ಕಥೆಗಳನ್ನ, ಒಳ್ಳೆ ಪಾತ್ರಗಳನ್ನ. ಅದು ಬೇರೆ ಭಾಷೆನ ನಮ್ಮ ಮಾತೃಭಾಷೆನ ಅಂತ ನಾನು ಅಷ್ಟು ನೋಡ್ತಾ ಇಲ್ಲ. ಐ ಥಿಂಕ್ ಆ ಒಂದು ರಿಸ್ಟ್ರಿಕ್ಷನ್ ನನಗೆ ನಾನು ಮೊದಲಿಂದನೂ ಹಾಕೊಂಡಿರಲಿಲ್ಲ, ಈಗಲೂ ಅದಷ್ಟು ತಲೆಗೆ ಬರೋಲ್ಲ. ಸೊ ಆ ಥರದ್ದು ನಾನು ಯೋಚನೆ ಮಾಡಿಲ್ಲ, ಭಾಷೆ ನಾನು ಗಮನನೇ ವಹಿಸಿಲ್ಲ. ಇದು ಬರೀ ಯಾವ ಪಾತ್ರ ಹುಡ್ಕೊಂಡ್ಬರ್ತಾ ಇದೆ, ಯಾರು ಚೆನ್ನಾಗಿ ಆ ಕಥೆಗಳನ್ನ ಬರ್ಕೊಂಡು ಬರ್ತಾ ಇದ್ದಾರೆ ಆ್ಯಂಡ್ ಯಾರಿಗೆ ನಾನು ಅವ್ರ ಸಿನಿಮಾದಲ್ಲಿ ಇರಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಅದು ಮಾತ್ರ ನಾನು ನೋಡ್ತಾ ಇದ್ದೀನಿ ಸದ್ಯಕ್ಕೆ.